ರೈಟ್. ಎಲ್ಲಾ ಬಿಸ್ನೆಸ್ ಚಲೋ ಆಕೈತೆ ಅನ್ನೋದು ಇರಂಗಿಲ್ಲ. ಕರೆಕ್ಟ್. ಡನ್. ಈಗ ಏನಾತ, ಕನ್ಸಿಡರ್ ಬ್ಯಾಂಕ್ ಅಕೌಂಟ್ ಸ್ಟಾರ್ಟ್ ಆತ, ಕಂಪ್ಯೂಟರ್ ತಗೊಂಡ, ಕಂಪ್ಯೂಟರ್ ಕೊಟ್ಟ, ಒಂದೇ ಕಂಪ್ಯೂಟರ್ ಆರ್ಡರ್ ಬಂತು ಕೇಲಿಯಿಂದ. ಕೇಲಿ ಬರ್ತೀರಿ ಎಲ್ಲಾರ್ದು, ದೊಡ್ಡ ಇನ್ಸ್ಟಿಟ್ಯೂಷನ್ ಯಾರ ಪಕ್ಕ ಅಲ್ಲಿ ಕೇಲಿ ಒಂದು ಕಂಪ್ಯೂಟರ್ ಲ್ಯಾಬ್ ಹಾಕದಾರ, 10 ಕಂಪ್ಯೂಟರ್ ಬೇಕಾಗ್ಯಾವ, ನಿಮ್ ಕಡೆಯಿಂದ ಕಂಪ್ಯೂಟರ್ ತಗೋತಾರಂತ ಕಂಪ್ಯೂಟರ್ ಕೊಟ್ಟ, ಕಂಪ್ಯೂಟರ್ ಸಪ್ಲೈ ಮಾಡಿದ್ರು. ಬೈ ಚಾನ್ಸ್ ಒಂದ್ ಕಂಪ್ಯೂಟರ್ದಾಗ ಏನೋ ಡಿಫಾಲ್ಟ್ ಇತ್ತು, ಏನಾಯ್ತು, ಶಾರ್ಟ್ ಸರ್ಕ್ಯೂಟ್ ಆಯ್ತು. ಶಾರ್ಟ್ ಸರ್ಕ್ಯೂಟ್ ಆಗಿ ನೋಡ್ರಿ, ಕೆಟ್ಟದ್ದ ಮಾತಾಡುವಾಗ ಅಂತ ಎಕ್ಸಾಂಪಲ್, ಲ್ಯಾಬಿಲಿಟಿ, ಲಿಮಿಟೆಡ್ ಲ್ಯಾಬಿಲಿಟಿ, ಅನ್ಲಿಮಿಟೆಡ್ ಲ್ಯಾಬಿಲಿಟಿ ಚಲೋದ್ರಾಗಂತೂ ಬರಂಗಿಲ್ಲ, ಕೆಟ್ಟದ್ ಹೇಳಿದ್ರೆ ಗೊತ್ತಾಗ. ದೇರ್ ವಾಸ್ ಅ ಸ್ಪಾರ್ಕ್, ಏನಂದ್ರೆ ಶಾರ್ಟ್ ಸರ್ಕ್ಯೂಟ್ ಇನ್ ದ ಕಂಪ್ಯೂಟರ್. ಬಿಕಾಸ್ ಆಫ್ ದಟ್ ದ ಹೋಲ್ ಕಂಪ್ಯೂಟರ್ ಲ್ಯಾಬ್ ಗಾಟ್ ಬಂಡ್. ಇವ್ರದ್ದು 10 ಕಂಪ್ಯೂಟರ್ ಜೊತೆ ಇನ್ನು 20 ಕಂಪ್ಯೂಟರ್ ಸುಟ್ಟು, ಕ್ಲಾಸ್ ರೂಮ್ದಾಗ AC ಸುಟ್ಟು, ಎಲ್ಲಾ ಸುಟ್ಟು ಡ್ಯಾಮೇಜ್ ಆಗ್ಬಿಡುತ್ತೆ. 10 ಕಂಪ್ಯೂಟರ್ ಕಾಸ್ಟ್ 1 ಲಕ್ಷ ರೂಪಾಯಿ ಫಾರ್ ಎಕ್ಸಾಂಪಲ್. ಪೂರಾ ಕ್ಲಾಸ್ ರೂಮ್ ಎಲ್ಲ ಇಂಟೀರಿಯರ್ ಮಾಡಿಸಿದ ಕಾಸ್ಟ್ 25 ಲಕ್ಷ ರೂಪಾಯಿ. ರೈಟ್. ನಾವು KLE wrote a letter to this ಪಾರ್ಟ್ನರ್ಶಿಪ್. ಈ ಪಾರ್ಟ್ನರ್ಶಿಪ್ ಐದ ಈ ಮೂರು ಮಂದಿ ಕೂಡ ಪಾರ್ಟ್ನರ್ಶಿಪ್ ಮಾಡ್ಯಾರ ಅಂತ ಹೇಳಿ ಅಸಂಪ್ಷನ್ ತಗೊಂಡು ಈ ಎಕ್ಸಾಂಪಲ್ ಹೇಳ್ಯಾನ. KLE wrote a letter that ನಿಮ್ ಕಂಪ್ಯೂಟರ್ ಸಪ್ಲೈ ಡಿಫಾಲ್ಟ್ ಇದ್ದ ಸಲುವಾಗಿ ನಮಗೆ ಇಷ್ಟು ದೊಡ್ಡ ಲಯಬಿಲಿಟಿ ಬಂತು, ನೀವು ಅದರದ ಮೇನ್ ಜವಾಬ್ದಾರರು, ನಿಮ್ಮ ಮೇಲೆ ನಾವು 25 ಲಕ್ಷ ರೂಪಾಯಿ ದಂಡ ಹಾಕುತ್ತೇವೆ ಅಂತ ಹೇಳಿ ಬರೆದ ಲೆಟರ್ ಹಾಕಿ ಕೋರ್ಟ್ ನೋಟಿಸ್ ಕಳಿಸ್ತೀವಿ. ರೈಟ್. ಪಾಪ ಈಗ ಸ್ಟಾರ್ಟ್ ಮಾಡೋ ಬಿಸ್ನೆಸ್ ಒಂದೇ ಕಾಂಟ್ರಾಕ್ಟ್ ಅನ್ನ KLE ಕೊಂಡಾರ, ಅದ್ರೊಳಗನ್ನ ನೋಟಿಸ್ ಬಂತು. ಎಷ್ಟು? 25 ಲಕ್ಷ ರೂಪಾಯಿ. ಆಮೇಲೆ ಕಾಂಟ್ರಾಕ್ಟ್ ದಾಗ ಇರ್ತೈತೆ ನಾರ್ಮಲಿ, ಯಾಕಂದ್ರೆ ಯು ಆರ್ ಕಂಪ್ಯೂಟರ್ ಸಪ್ಲೈಯರ್, ಯು ಆರ್ ರೆಸ್ಪಾನ್ಸಿಬಲ್. ವಾರಂಟಿ ಪೀರಿಯಡ್ ದಾಗ ಏನಾರ ಡ್ಯಾಮೇಜ್ ಆಗ್ತಾರ, ಡ್ಯಾಮೇಜ್ ಜೊತೆ ಡ್ಯಾಮೇಜ್ ಆಗ್ತೈತಿ. 25 ಲಕ್ಷ ರೂಪಾಯಿ ಡಮ್. ಅವರು ಅದನ್ನ ನೋಟಿಸ್ ತಗೊಂಡ ನೋಡ್ತಾರೆ, 25 ಲಕ್ಷ ರೂಪಾಯಿ ಕೈಯಾಗನ CA ಕಡೆಯಿಂದ 10 ಲಕ್ಷ ರೂಪಾಯಿ ತಗೊಂಡಿದ್ರು ಬಿಸ್ನೆಸ್ ಮಾಡಕ್. ನೋಟಿಸ್ ಬಂದಿದೆ 25 ಲಕ್ಷ ರೂಪಾಯಿ. ಈಗ ಏನ್ ಹಾಕಿದ್ರಿ ಈ ಸಿನಾರಿಯೋದಾಗ? ಕನ್ಸಿಡರ್ ನೋಡ್ರಿ, ಫೈಂಡ್ ಮಾಡ್ಬೋದು, ಇದನ್ ಮಾಡ್ಬೋದು, ಫೈಂಡ್ ಮಾಡ್ಬೋದು, ಇದನ್ ಮಾಡ್ಬೋದು, ಬಾರಿ ಬಾಜಿಗಳು. 25 ಲಕ್ಷ ರೂಪಾಯಿ ಕೊಡೋದ ಬಂದ್. ರೈಟ್. ಎಲ್ಲಿಂದ ಕೊಡದಾರು? ರೈಟ್. ಬ್ಯಾಂಕ್ ಕಟ್ಟದ ರೊಕ್ಕ 9 ಲಕ್ಷ ರೂಪಾಯಿ. ಅಂದ್ರೆ 10 ಲಕ್ಷ ರೂಪಾಯಿ CA ಇನ್ವೆಸ್ಟ್ ಮಾಡಿದ್ದೆ, ಅದ್ರಲ್ಲಿಂದ 1 ಲಕ್ಷ ರೂಪಾಯಿ ಕಂಪ್ಯೂಟರ್ ತಗೊಂಡ್ ಮಾರಿದ್ರೆ ಇನ್ನು 9 ಲಕ್ಷ ರೂಪಾಯಿ ಬ್ಯಾಂಕ್ದಾಗ ಅದಾವ ಅಂತ ತಿಳ್ಕೊರಿ. ಸಿಂಪಲ್ ಎಕ್ಸಾಮ್. ಆ 25 ಲಕ್ಷ ರೂಪಾಯಿ ಫಸ್ಟ್ 9 ಲಕ್ಷ ರೂಪಾಯಿ ಇಲ್ಲಿಂದ ಕೊಡ್ತಾರೆ. 9 lakhs is 9. So 9 lakhs they will pay you from the bank account. ಉಳಿದ ಎಷ್ಟಿಂದ 16 lakhs ಎಲ್ಲಿಂದ ಕೊಡ್ತಾರ? ಸೊ ದ ಕಾನ್ಸೆಪ್ಟ್ ಆಫ್ ಅನ್ಲಿಮಿಟೆಡ್ ಲಯಬಿಲಿಟಿ ಈಸ್, ನಿಮ್ದು ನೋಟಿಸ್ ಯಾವ ಹೆಸರಲ್ಲೇ ಬಂದಿರ್ತಲ್ಲ, ಯಾವ ಹೆಸರಲ್ಲೇ ಬಂದಿರ್ತೈತಿ? ಪಾರ್ಟ್ನರ್ಶಿಪ್ ಹೆಸರಲ್ಲೇ ಬಂದಿರ್ತೈತಿ ನೋಟಿಸ್. A and B ಪಾರ್ಟ್ನರ್ಶಿಪ್ ಅಂತ ಹೇಳಿ ಒಂದ್ ಮಾಡಿರ್ತೀರಿ ಅಂತ ತಿಳ್ಕೊಳ್ಳಿ, ಅದ್ರ ಮೇಲೆ ಹೆಸರು ಬಂದಿರ್ತದೆ. ಇವತ್ತ ಅನ್ಲಿಮಿಟೆಡ್ ಲಯಬಿಲಿಟಿ ಅಂತಂದ್ರೆ ಏನು? ಆ ಪಾರ್ಟ್ನರ್ಶಿಪ್ ದಾಗ ಇರೋದು 2 ಮಂದಿ, ಅವ್ರ ಕಡೆ ಆ ನೋಟಿಸ್ ತುಂಬಾ ರೊಕ್ಕ ಇರ್ಲಿಲ್ಲ ಅಂದ್ರೆ ಅವ್ರ ತಮ್ಮ ಪರ್ಸನಲ್ ಅಸೆಟ್ಸ್, ಅವ್ರ ಮನಿ ಮಠ ಮಾರಿ ಆ ರೊಕ್ಕ ತುಂಬಿಕ್. ದಟ್ ಈಸ್ ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ಯುವರ್ ಲಯಬಿಲಿಟಿ ಆಫ್ ದಟ್ 16 lakhs ಎಕ್ಸ್ಟೆಂಡ್ಸ್ ಟು ಯುವರ್ ಪರ್ಸನಲ್ ಅಸೆಟ್ಸ್. ಈ ಕೇಸ್ದಾಗ ಏನಾಕೈತಿ? ಪರ್ಸನಲ್ ಅಸೆಟ್ಸ್ ಅಟ್ಯಾಚ್ ಆಕಾವ್. ಅದು ಯಾರ್ದ? ಇಲ್ಲಿ ಅವ್ನು CA ಪಾಪ ಇನ್ವೆಸ್ಟರ್ ಕಡೆ ಬಂದಿರ್ತಾನೆ, ಇವನ್ ಪರ್ಸನಲ್ ಅಸೆಟ್ಸ್ ಅಟ್ಯಾಚ್ ಆಕಾವ್. ಇವು ಹೇಳಕ್ ಬರಂಗಿಲ್ಲ. ಇಲ್ರಿ ಅವ್ರ ಹುಡುಗರು ಇಬ್ರು ನನ್ ಕರೆದ್ರೆ ನಾನ್ ಬಂದೆ, ರೊಕ್ಕ ಉಳಿದಾವಂತ ಹೇಳಿ ಪಾರ್ಟ್ನರ್ಶಿಪ್ ಮಾಡಿದ್ವಿ, ಕಂಪನಿ ಮಾಡೋಕ್ಕಿಂತ ರೊಕ್ಕ ಉಳ್ಸಾಕ್ ಹೋಗಿ ಇದ್ರೊಳಗೆ ನಾವು ತಲೆ ಹಾಕೊಂಡ್ವಿ ನೋಡ್ರಿ, ನಂದು ಜವಾಬ್ದಾರಿ ಅಲ್ಲ ಅಂದ್ರೆ ಕೋರ್ಟ್ ಒಪ್ಪಂಗಿಲ್ಲ. ನೀನು ಒಬ್ಬ ಪಾರ್ಟ್ನರ್, ನೀನು ಒಂದು ಅಗ್ರಿಮೆಂಟ್ ದಾಗ ಸೈನ್ ಮಾಡಿ, ಯು ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಅವ್ರೊಬ್ರು ಹುಡುಗರ ಸರಿ, ನಾವ್ ಈಗ ಹಾಸ್ಟೆಲ್ದಾಗ ಇರತ್ತಿದ್ವಿ, ನಮ್ಗೆ ರೊಕ್ಕ ಇಲ್ಲ ಅಂದ್ರೆ ಎಲ್ಲಾ CA ಮನಿ ಮಠ ಮಾರಿ ರೊಕ್ಕ ಹಾಕ್ಬೇಕು. ದಟ್ ಈಸ್ ಕಾಲ್ಡ್ ಅನ್ಲಿಮಿಟೆಡ್ ಲಯಬಿಲಿಟಿ. ಇದ ಸಿನಾರಿಯೋ ಚೇಂಜ್. ಸೇಮ್ ಸಿಚುವೇಶನ್, ಸೇಮ್ ನೋಟಿಸ್, ಸೇಮ್ ಫೈರ್ ಆಕ್ಸಿಡೆಂಟ್, ಬಟ್ ಎಂಟಿಟಿ ಇಸ್ ಪ್ರೈವೇಟ್ ಲಿಮಿಟೆಡ್. ಏನಾಕೈತಿ? ಬ್ಯಾಂಕ್ದಾಗ 9 ಲಕ್ಷ ರೂಪಾಯಿ ಅದಾವ, 9 ಲಕ್ಷ ರೂಪಾಯಿ ಬಿಟ್ಟು 1 ರೂಪಾಯಿನೂ ಹೆಚ್ಚಿಗೆ ಕೊಡೋ ಪರಿಸ್ಥಿತಿ ಬರಲಿಲ್ಲ. ದಟ್ ಈಸ್ ಲಿಮಿಟೆಡ್ ಲಯಬಿಲಿಟಿ. ಎಷ್ಟು ನಿಮ್ ಬಿಸ್ನೆಸ್ ಅಸೆಟ್ ಅದಾವ ಅಷ್ಟ ನಿಮ್ಗೆ ಲಯಬಿಲಿಟಿ ಮ್ಯಾಚ್ ಮಾಡಿದ್ರೆ ಸಾಕು. ಅದಕ್ಕಿಂತ ಹೆಚ್ಚಿಗೆ ಲಯಬಿಲಿಟಿ ಇದ್ರೆ ನೀವು ಜವಾಬ್ದಾರರಲ್ಲ. ರೈಟ್. ದಟ್ ಈಸ್ ಲಿಮಿಟೆಡ್ ಲಯಬಿಲಿಟಿ. ಸೊ ಐ ಕ್ಯಾನ್ ಸಿಂಪ್ಲಿ ಟೆಲ್, ನನ್ನ ಕಂಪನಿದಾಗ 9 ಲಕ್ಷ ರೂಪಾಯಿ ಅದಾವ್ರಿ, ಕೊಟ್ಟೆ, ನಾ ಕಂಪನಿ ಮುಚ್ಚಿಬಿಡ್ತೇನೆ. ನಮ್ ಪರ್ಸನಲ್ ಅಸೆಟ್ ದಾಗ 1 ರೂಪಾಯಿನೂ ಮುಟ್ಟಾಕ್ ಬಿಡಂಗಿಲ್ಲ. That is limited liability. Even the business losses which are there, that business losses are not affecting my personal assets. That is difference between limited liability and unlimited liability. ಅದಕ್ಕ 3 ಮಂದಿ ಕೂಡ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಬಹುದು. ಎದಕ್ಕೆ ರಿಕಮೆಂಡ್ ಮಾಡಂಗಿಲ್ಲ? 3 ಮಂದಿ ಓನರ್ಗಳಿಂದ ಬ್ಯಾರೆ ಮಾರ್ಕ್.
ಒಬ್ಬ ಇನ್ವೆಸ್ಟರ್ ಅದಾನ, ಒಬ್ಬ ಹೊರಗಿನವ ಅದಾನ ಅಂತಂದ್ರ ಇಟ್ ಈಸ್ ಆಲ್ವೇಸ್ ಬೆಟರ್ ದಟ್ ಯು ಶುಡ್ ಸಜೆಸ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಓನ್ಲಿ. ಅಂಡರ್ಸ್ಟುಡ್? ಲಿಮಿಟೆಡ್ ಲಯಬಿಲಿಟಿ, ಅನ್ಲಿಮಿಟೆಡ್ ಲಯಬಿಲಿಟಿ, ಲಿಮಿಟೆಡ್. ಓಕೆ, ಪಾರ್ಟ್ನರ್ಶಿಪ್ ಏನಿರ್ತೈತಿ? ಅನ್ಲಿಮಿಟೆಡ್ ಲಯಬಿಲಿಟಿ. Private limited, that side is limited. Simple to remember. Limited liability means limited, private limited. Done? So till here clear? Why we ಮೂರು ಮಂದಿ ಇದ್ರು, why we suggested private limited is one of them was investor. ಮೂರು ಮಂದಿ ಓನರ್ ಇದ್ರೆ it is still good, not a problem. You can do a partnership, right? So till here done. Now ಇವೆಲ್ಲ ಏನಾದ್ರಿ ಕರೆಂಟ್ ಅಕೌಂಟ್ ಅಂತ ನಾವು ಬರೀ ಒಂದು ಕ್ವಶನ್ ಮಾರ್ಕ್ ಲೈಸೆನ್ಸ್ ರಿಜಿಸ್ಟ್ರೇಷನ್ ಕೊಡ್ರಿ ಅನ್ನೋದಕ್ಕೆ ಇಷ್ಟೆಲ್ಲ ಡಿಸ್ಕಷನ್ ಆಗ, ರೈಟ್? ಸೊ ಇಷ್ಟು ಮಂದಿ ಗೊತ್ತನೇ ಇರಂಗಿಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಹೋಗ್ತಾರೆ, ರೈಟ್? ಇನ್ನೊಂದು ಲೈಸೆನ್ಸ್ ಬರ್ತಿದ್ರಿ, ನಾವು ಹೇಳಿಲ್ಲ, ಈಗ ಬಾಳ ಪ್ರಾಮಿನೆಂಟ್ ಆಯ್ತು. ಫುಡ್ ಪಾನಿಪುರಿ ಅಂಗಡಿ ಮತ್ತೆ ಚಾ ಅಂಗಡಿಗೆ ತರದು ಮಾರೋದು. ಅಕಸ್ಮಾತ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಇನ್ನೂ ಉದ್ಯೋಗ ಐತಿ ಲೈಸೆನ್ಸ್ ಲಿಸ್ಟ್, ಈ ಸದ್ಯಕ್ಕೆ ಅಲ್ಲಿ ಹೋಗ್ಬೇಡ, ರೈಟ್? ಸೊ ದೀಸ್ ಆರ್ ಆಲ್ ದ ಲೈಸೆನ್ಸಸ್. ನಾವು ಆಸ್ ಸೆಡ್, ಇದು ಡಿಫರೆನ್ಸ್ ಬಿಟ್ವೀನ್ 1 2 3 ಇಸ್ ಇಲ್ಲೇ ನಿಂದ ಪ್ಯಾನ್ ಆದಾಗಲೇ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಿದೆ. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಇಟ್ಸ್ ಈಸಿ ಟು ಸ್ಟಾರ್ಟ್. ಎದಕ್ಕಂತಾರೆ, ಕೈಯಾಗಿನ ಕಿಶನಾಗಿನ ಪ್ಯಾನ್ ಮತ್ತೆ ಆಧಾರ್ ಕೊಡೋದು, ಇವತ್ತಿನ ಕಾರ್ಪೊರೇಷನ್ ಹೋಗೋದು, ಲೈಸೆನ್ಸ್ ತಗೊಂಡ್ ಬರ್ಬೋದು, ಸಿಂಪಲ್. ಇಲ್ಲೇನಾಕೈತಿ, ಬಾಂಡ್ ಪೇಪರ್ ತಗೋಬೇಕು, ಅಗ್ರಿಮೆಂಟ್ ಮಾಡ್ಬೇಕು, ಅಗ್ರಿಮೆಂಟ್ ಸೈನ್ ಆಗ್ಬೇಕು, ಅಗ್ರಿಮೆಂಟ್ ತಗೊಂಡ್ ಮತ್ ಪ್ಯಾನ್ ಆಫೀಸ್ ಹೋಗ್ಬೇಕು, ಪ್ಯಾನ್ ಮಾಡಿಸ್ಬೇಕು, ಪ್ಯಾನ್ ಬಂದಾದ್ಮೇಲೆ ಅಗ್ರಿಮೆಂಟ್ ಪ್ಯಾನ್ ತಗೊಂಡ್ ಮತ್ ಈ ಆಫೀಸ್ಗಳು ಹೋಗ್ಬೇಕು, ಈ ಆಫೀಸ್ಗಳಿಗೆ ಹೋಗಿ ಇವು ಲೈಸೆನ್ಸ್ ತಗೋಬೇಕು, ಆಮೇಲೆ ಬ್ಯಾಂಕಿಗೆ ಹೋಗ್ಬೇಕು, ರೈಟ್? ಇದ್ರೊಳಗೆ ಏನಾಕೈತಿ, 3 ಮಂದಿ ಮತ್ ಪ್ಯಾನ್ ಮತ್ ಆಧಾರ್ ತಗೋಬೇಕು, ಡಿಜಿಟಲ್ ಸಿಗ್ನೇಚರ್ ಮಾಡಿಸ್ಬೇಕು, ಡಿಜಿಟಲ್ ಸಿಗ್ನೇಚರ್ ಮಾಡಿಸಿ ಒಬ್ಬ CS ಕಂಪ್ನಿ ಸೆಕ್ರೆಟರಿ ಕಡೆ ಹೋಗ್ಬೇಕು. ಈ ರಿಜಿಸ್ಟ್ರೇಷನ್ ಯಾರು ಮಾಡಂಗಿಲ್ಲ, ಬಸ್ ಹಿಂದ ಹಚ್ಚಿರ್ತಾರ ನೋಡ್ರಿ, ಪ್ಯಾನ್, ಟ್ಯಾನ್, ESI, PT, PF ಅಂತ ಹೇಳಿ ಒಂದು ಸ್ಟಿಕರ್ ಹಚ್ಚಿರ್ತಾರಲ್ಲ, ಎಲ್ಲಾ ಸರ್ವಿಸ್ ಪ್ರೊವೈಡ್ ಮಾಡ್ತೇವೆ ಅಂತ ಹೇಳಿ ಅಂತವ್ರು ಇವ್ರೆರಡು ಮಾಡಬಹುದು, ಸರ್ವಿಸ್ ಪ್ರೊವೈಡ್. ಇದನ್ನು ಮಾಡಕ್ಕೆ ಪ್ರೊಫೆಷನಲ್ ಬೇಕು, ಐದರ್ ಚಾರ್ಟರ್ಡ್ ಅಕೌಂಟೆಂಟ್ ಆರ್ ಕಂಪನಿ ಸೆಕ್ರೆಟರಿ, ರೈಟ್? ಕಂಪನಿ ಸೆಕ್ರೆಟರಿ ಏನು ಅಂತ ಹೇಳಿ ನಿಮಗೆ ನಾ ಫ್ರೈಡೆ ಒಬ್ಬರು ಗೆಸ್ಟ್ ಲೆಕ್ಚರ್ ಬರತಾರ ಅಂತ ಹೇಳಿದಲ್ಲ, ಈ ವಿಲ್ ಟೆಲ್ ಯು ಮೋರ್ ಇನ್ ಡೀಟೇಲ್. ಸೊ ಇದಕ್ಕೆ ಒಬ್ಬ ಪ್ರೊಫೆಷನಲ್ ಬೇಕು. ಸೊ ಕಂಪನಿ ಇನ್ಕಾರ್ಪೊರೇಷನ್ ಇದೆ, ನಾವು ಒಬ್ಬ ಪ್ರೊಫೆಷನಲ್ ತಗೊಂಡನ ವಿಲ್ ಬಿ ಇನ್ಕಾರ್ಪೊರೇಟಿಂಗ್ ಅ ಕಂಪನಿ. ಸೊ ದಿಸ್ ಇಸ್ ಡನ್ ಬೈ ಪ್ರೊಫೆಷನಲ್. ಸೊ ಕಾಂಪ್ಲೆಕ್ಸಿಟಿ ಎದ್ಬಂದ್ ಬಂದ್ರಿ, ಇಲ್ಲೇ ಕೈಯಾಗ ಪ್ಯಾನ್ ಟ್ಯಾನ್ ಎಲ್ಲ ಸ್ಟಾರ್ಟ್ ಮಾಡ್ಬೋದಿತ್ತು, ಇಲ್ಲೇ ಅಗ್ರಿಮೆಂಟ್ ತಗೊಂಡು ಮತ್ತೆ ಸ್ಟಾಂಪ್ ವೆಂಡರ್ ಕಡೆ ಹೋಗಿ ಅಗ್ರಿಮೆಂಟ್ ಮಾಡಿಸಿ ಮಾಡ್ಬೇಕಾಗ, ಇಲ್ಲೇ ಒಬ್ಬ ಪ್ರೊಫೆಷನಲ್ ಕಡೆ ಹೋಗ್ಬೇಕಾಗ. ಸೊ ಈಸಿ ಟು ಸ್ಟಾರ್ಟ್ ಯಾವ್ದ್ರಿ, ಕಾಂಪ್ಲೆಕ್ಸ್ ಟು ಸ್ಟಾರ್ಟ್. ಸೊ ದಿಸ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಎರಡು ಅಂತ ಹೇಳಿ ಯಾರು ಇಂಟರ್ವ್ಯೂ ಕೇಳಿದ್ರು. ಸಿಂಪಲ್, ರಿಮೆಂಬರ್ ದಿಸ್ ಕ್ಲಾಸ್. ಸೋಲ್ ಪ್ರೊಪ್ರೈಟರ್ಶಿಪ್ ವೆರಿ ಈಸಿ ಟು ಸ್ಟಾರ್ಟ್ ರೀ. ಕಿಶನ್ ಆಗಿನ ಪ್ಯಾನ್ ಮತ್ತೆ ಅದರಲ್ಲೇ ಸ್ಟಾರ್ಟ್ ಮಾಡಬಹುದು. ಇದಕ್ಕ ಇಬ್ರು ಪ್ರೊಫೆಷನಲ್ ಹೈರ್ ಮಾಡಿನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ದಟ್ಸ್ ಅ ಡಿಫರೆನ್ಸ್. ನಾವು ವಿ ಆರ್ ರೀಚ್ ಟಿಲ್ ಹಿಯರ್. ಇದು ಬರೀ ರಿಜಿಸ್ಟ್ರೇಷನ್ ಡಿಸ್ಕಷನ್ ಆತ್ರಿ. ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ಬಿಸ್ನೆಸ್ ಚಲೋ ನಡೀತದ, ಏನಾದ್ರು ಪ್ರಾಫಿಟ್ ಆಕೈತೆ ಲಾಸ್ ಆಕೈತೆ ಅಂದ್ರೆ ಗ್ಯಾರಂಟಿ ಐತಾ, ರೈಟ್? ಅದಕ್ಕ ಏನ್ ಬೇಕ, ಕಾಮನ್ ಸೆನ್ಸ್ ಬೇಕ, ಮೈಂಡ್ ಬೇಕ, a business mindset ಬೇಕು. So let's now we have more 45 minutes only focus on ಇದು. ನೋಡ್ರಿ, ಇವತ್ತಿಂದ ಏನದ ಸಿಚುವೇಶನ್ ಏನಂದ್ರ, ಬಿಸ್ನೆಸ್ ಮೆನ್ ಬಿಸ್ನೆಸ್ ಮೆಂಟಾಲಿಟಿಲೇ ಕುಂತಿದ್ರಲ್ಲ ಚಾ ಕುಡ್ಕೊಂತ, ಸೆಲ್ ಮಾಡೋನು, ಏನದ ಕಂಪ್ಯೂಟರ್ ಅಂಗಡಿ ಹಾಕೋನು ಅಂತ ಹೇಳಿ. ಲಾಸ್ಟ್ 45 minutes or 1 hour 15 minutes of the discussion is business bit ಬರೀ ಡಾಕ್ಯುಮೆಂಟೇಶನ್ ಬಗ್ಗೆ. ನಾನು ದಟ್ಸ್ ವೈ ಇಂಡಿಯಾ ಇಸ್ ನಂಬರ್ 92 in ease of doing business. ಬಿಸ್ನೆಸ್ ಬಿಟ್ಟು ಇಷ್ಟು ಟೈಮ್ ನೀವು ಬರೀ ಬಿಸ್ನೆಸ್ ಸೆಟಪ್ ಹಾಕಿದ್ರೆ ಖರ್ಚು, ಟೈಮ್ ಮತ್ ಖರ್ಚು, ಬಿಸ್ನೆಸ್ ಯಾರು ಮಾಡಂಗಿಲ್ಲಲ್ಲ. ನಾಟ್ ಈಸಿ ಟು ಸ್ಟಾರ್ಟ್, ರೈಟ್? ನೌ ವಿಲ್ ಡೂ ಅ 5 minutes ಡಿಫರೆಂಟ್ ಎಕ್ಸರ್ಸೈಸ್. ನಿನ್ನೆ QR ಕೋಡ್ ಯಾರ ವಾಲಂಟರಿಲಿ ದೇ ವಾಂಟ್ ಟು ಎಕ್ಸ್ಪ್ಲೇನ್, ಡಿಡ್ ದೇ ರೀಡ್ ದ QR ಕೋಡ್ ಪ್ರಾಬ್ಲಮ್ ಆಫ್ ದ ನ್ಯೂಸ್? ಎನಿಬಡಿ ವಾಲಂಟರಿಲಿ? Yes, very good. What's your name? Apeksha. Yes, you can stand there or you can sit and tell. No problem. If a vendor crosses turnover 40 lakhs, they receive a notice from the government to pay tax. They have to pay tax if their turnover ಯಾವ ಟ್ಯಾಕ್ಸ್ ಇದೆ? GST. GST. ಓಕೆ. ಸೊ ನೀವು QR ಕೋಡ್ ಇದು ಪ್ರಾಬ್ಲಮ್ ಹೇಳಿದ್ರಿ, ಸೊಲ್ಯೂಷನ್ ಏನ್ರಿ? ಅಂದ್ರೆ ಏನಾರ ಅದ್ರ ಬಗ್ಗೆ ಮುಂದೆ ಓದಿರಿ, ಅದ್ರ
ಈಗ ನ್ಯೂಸ್ ಆರ್ಟಿಕಲ್ ದಾಗ 1, 1, 2, 3 ಆತ. ಮತ್ ಈಗ ರೀಸೆಂಟ್ ಏನ್ ಬರತ್ತ ಓದಿರಿ, ಮತ್ ನಿನ್ನೆನೂ ಬಂದಿದ್ ಪೇಪರ್ದಾಗ. ನಿನ್ನೆ ಬಂದಿದಂತಲ್ಲ, ಬಟ್ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ನೋಟಿಸ್ ಬಂದಿದ್ ಹೇಳಿದ್ರಿ. ಏನಂದ್ರಿ? ಕಂಪೋಸಿಷನ್ ಸ್ಕೀಮ್ ರಿಜಿಸ್ಟರ್ ಆಗೈತೆ. ಕಂಪೋಸಿಷನ್ ಸ್ಕೀಮ್ ದಾಗ ರಿಜಿಸ್ಟರ್ ಆಗ್ಬೇಕು. ಕಂಪೋಸಿಷನ್ ಸ್ಕೀಮ್ ಅಂದ್ರೆ ಏನ್ರಿ? ಕ್ವಾರ್ಟರ್ಲಿ ರಿಟರ್ನ್ ಮಾಡಿ. ಅಲ್ಲ, ಅಂದ್ರೆ ಕಂಪೋಸಿಷನ್ ಸ್ಕೀಮ್ ಅಂದ್ರೆ ಎಷ್ಟು ಟ್ಯಾಕ್ಸ್ ತುಂಬಬೇಕು? 40 ಲಕ್ಷ ಅಂದ್ರೆ ಮೇಡಮ್ 1%. ಅಲ್ಲ, ಬಟ್ ಯಾವ ಟರ್ನ್ ಓವರ್ ಲಿಮಿಟ್ ಇದೆ? 1.5 crore. 1.5 crore. ಯಾರು ಮತ್ತೆ ಇದ್ರಲ್ಲಿಂದ? ಎಸ್, ವಾಟ್? ಸರ್ ಈಗ ನೆಕ್ಸ್ಟ್ ಟೈಮ್ ಹೇಳಿ ಸರ್. ಏನ್ ಹೇಳಿ? ಅದೇ ನೀವು ಕೇಳಿದ್ರಲ್ಲ GST ಪ್ರಾಬ್ಲಮ್. ಸರ್ವಿಸ್ 20 lakhs ಲಿಮಿಟ್ ಐತಿ. ಬಟ್ ಸೇವಿಂಗ್ಸ್ ಮಕ್ಕಳು QR ಕೋಡ್ ಮಾಡ್ಬೋದು ಸರ್. ಕರೆಂಟ್ ಅಕೌಂಟ್ ಮಾಡಿಸ್ಬೇಕು. ಇನ್ನೊಂದು ಸರ್, ನಾವು ಈಗ ಫೋನ್ ಪೇ ಇಂದ ಡಿಜಿಟಲ್ ಏನ QR ಕೋಡ್ ಮಾಡತ್ತಾರಲ್ಲ, ಅದನ್ನ ಮಾಡೋದ್ ಬಿಟ್ರು ಸೊ ಗೌರ್ಮೆಂಟ್ ಏನ್ ಮಾಡ್ತಾರೆ ಸರ್, ಲಾಸ್ಟ್ 3 years ಟ್ರಾನ್ಸಾಕ್ಷನ್ಸ್ ನ ನೋಡ್ಬಿಟ್ಟು ಸೊ ನಾವು ಕ್ಯಾಶ್ ಇಲ್ಲ ಟರ್ನ್ ಓವರ್ ಮಾಡ್ತೀನಿ ಅಂತಂದ್ರು ಇವಾಗ QR ಕೋಡ್ ತೆಗಿಸೋದು ಹೋಟೆಲಲ್ಲಿ. ಸೊ ಅದು ಹೋಟೆಲ್ ತೆಗೆದ ತಕ್ಷಣ ಕ್ಯಾಶ್ ಓಡ್ಲಿದೆ ಅಂತಂದ್ರೆ ನಮ್ದು ಅವ್ರು ಏನ್ ಮಾಡ್ತಾರೆ IT ದವರು. ಸೊ ಲಾಸ್ಟ್ 3 year ಟರ್ನ್ ಓವರ್ ಏನಿದೆ ಅದು ನೋಡ್ಬಿಟ್ಟು ಈ ವರ್ಷನ ID ರಿಟರ್ನ್ಗೆ ಅವರು ನೋಟಿಸ್ ಕಳಿಸ್ಬೋದು ಸರ್. ಕರೆಕ್ಟ್. ನೀವು ಒಮ್ಮೆ QR ತೆಗೆದ್ರೆ ನಿಮ್ಗೆ ಟರ್ನ್ ಓವರ್ ಕಡಿಮೆ ಆದ್ರೂ ಅವ್ರ ಡೌಟ್ ಬರ್ತೈತ. ಯಾಕ ಅಂಗಡಿ ಅಂತೂ 3 ವರ್ಷದ ಅಂಗಡಿ ಆತೈತಿ. ಒಮ್ಮೆ QR ತೆಗೆದು ಕೂಡ ನೀವು ಟರ್ನ್ ಓವರ್ ಎದಕ್ಕೆ ಕಡಿಮೆ ತೋರ್ಸಂತಾನೆ, ಟ್ಯಾಕ್ಸ್ ಕಡಿಮೆ ತುಂಬಾಕಂತೇಳಿ. ನಿಮ್ ಹೆಸರು ಬಸವರಾಜ್. ಸೊ ಗುಡ್ ಅಲ್ಲ, ಇದು ನೀವು ನಿಮ್ ನಾಲೆಜ್ ಹೇಳಿದ್ರು, ಅದೇ ಮೊನ್ನೆ ನ್ಯೂಸ್ ಪೇಪರ್ ಓದಿದ್ ಹೇಳಿದ್ರು. Okay. See, today the basic problem today is, for that I'll take 2 minutes and explain. ಇವತ್ತ ಎಲ್ಲಾ ಅಂಗಡಿಗಳದಾಗ ಏನದ ಎಳ್ನೀರ್ ಅಂಗಡಿ ಹಿಡದ್, ಪಾನ್ ಪಟ್ಟಿ ಅಂಗಡಿ ಹಿಡದ್, ನಿಮ್ ಬೇಲ್ಪುರಿ ಚಾ ಅಂಗಡಿ ಹಿಡದ್ ಎಲ್ಲಾ ಕಡೆ QR ಕೋಡ್ ಇರ್ತೈತಿ, ರೈಟ್? ಇವತ್ತ QR ಕೋಡ್ ಎಕ್ಸಾಂಪಲ್, ನಿಮ್ಗ 3 ಸೂಪರ್ ಮಾರ್ಕೆಟ್ ಹೋದ್ರೆ QR ಕೋಡ್ ಆಯ್ತಾ, ರೈಟ್? ಸೊ ಇಟ್ ಇಸ್ ಅ ರಿಜಿಸ್ಟರ್ಡ್ GST ಪೇಯಿಂಗ್ ಯೂನಿಟ್. ನೀವು ಬಿಲ್ ತೆಗೆದ್ರೆ GST ಬಿಲ್ ಕೊಡ್ತೈತಿ. 3 ಸೂಪರ್ ಮಾರ್ಕೆಟ್, ರೈಟ್, ರಿಲಯನ್ಸ್ ಸ್ಮಾರ್ಟ್ ಎಲ್ಲ GST ಬಿಲ್ ಕೊಡ್ತೈತಿ. ಅದ ನೀವು ಪಾನಿಪುರಿ ಅಂಗಡಿ ಅಲ್ಲಿ ಹೋದ್ರೆ ನಾವು GST ಬಿಲ್ ಕೊಡ್ತಾನ? ಮೇ ಬಿ ಇಡ್ಲಿ ಸೆಂಟರ್ದಾಗ ಹೋದ್ರ ನಿಮ್ಗೊಂದ್ ಸ್ಲಿಪ್ ಕೊಡ್ಬೋದು, 25 ರೂಪಾಯಿ 1 ಪ್ಲೇಟ್ ಇಡ್ಲಿ, ಲೈಕ್ 50 ರೂಪಾಯಿ ಅಂತ ಹೇಳಿ ಕೊಡ್ಬೋದು. ಬಟ್ ಅದ್ರ ಮೇಲೆ GST ಬರ್ತೈತ? ಇಲ್ಲ. ಸೊ ಇವತ್ತು ಏನಾಗತ್ತಂತಿ, ಇವರೆಲ್ಲ ಸಣ್ಣ ಬಿಸ್ನೆಸ್ ಗಳು ಏನದಾವ, ಮೊದ್ಲಿಗಿಂದ GST ದವರು ಅವ್ರಗ ಲಿಮಿಟ್ ಕಡಿಮೆ ಇದ್ರ ಎಷ್ಟೈತಂತಂದ್ರ, ಫಾರ್ ಗೂಡ್ಸ್ 40 lakhs, ಸರ್ವಿಸಸ್ 20 lakhs. ಒಂದೇ ಮಾತೇನ್ರಿ, ಮಂದಿಗ ಗೂಡ್ಸ್ ಮತ್ ಸರ್ವಿಸ್ ಆಗೈತೆ ಅನ್ನೋದ ಗೊತ್ತಿಲ್ಲ. ಫುಡ್ ಎದ್ರ ಬರ್ತೈತಿ? How many say goods? Food. How many say service? ಬಾಕಿದಾರ ಫುಡ್ ಬೇಡ, ಕೈ ಎತ್ರಿ. ಯು ನೀಡ್ ಟು ಪಾರ್ಟಿಸಿಪೇಟ್. How many say service? How many say food is a good? See, it's not your problem. Problem is the confusion created by the department. Food is a service ಅಂತಾರ. Even though you are giving item, even though I am giving you pani puri, bel puri, idli, which is a good, ನಾನು ನೋಡೈತಿ ತಿಂತೀನಿ, ಇಲ್ಲ ಅದು ಸರ್ವಿಸ್ ಅಂತ. ನಾವು ಪ್ರಿಪೇರ್ ಮಾಡಿ ಕೊಡತ್ತೀನಿ ಅಂತ ಸರ್ವಿಸ್ ಅಂತ, ರೈಟ್? ಬಟ್ ಅದ ಅಕ್ಕಿ ತೋರಿ ಗೂಡ್ಸ್. ಎಷ್ಟು ಕನ್ಫ್ಯೂಷನ್ ಅಲ್ಲ? ಅದ ರವಾ ತಗೊಂಡು ಇಡ್ಲಿ ಮಾಡಿದ್ರೆ ಸರ್ವಿಸ್ ಅಲ್ಲ, ಅದ ರವಾ ಮಾಡಿದ್ರೆ ಗೂಡ್ಸ್ ಅಲ್ಲ. ಹಂಗ ರವಾ ಮಾಡಿದ್ರೆ 40 ಲಕ್ಷ ಲಿಮಿಟ್, ಅದನ್ನ ಇಡ್ಲಿ ಮಾಡಿದ್ರೆ 20 ಲಕ್ಷ. ಕನ್ಫ್ಯೂಷನ್. That's why India is 92 in ease of doing business. ತಪ್ಪ ಹೀಗೆಲ್ಲ ಕೂಡ ಆಗ್ತೈತ್ರಿ. ರ್ಯಾಂಕಿಂಗ್ ಇಸ್ ನಾಟ್ ಒನ್ ರ್ಯಾಂಕಿಂಗ್ ಅಲ್ಲ, ಇಂಥವೆಲ್ಲ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಆಗ್ತೈತಿ. ವೈ ಸೋ ಮಚ್ ಕನ್ಫ್ಯೂಷನ್? ಎರಡು ಕೂಡ 40 ಇಟ್ಬಿಟ್ಟಿದ್ರೆ ಏನಾಗ್ತೈತಿ? ಈಗ ಈ ಕನ್ಫ್ಯೂಷನ್ ಏನಾಗೈತ್ರಿ, ಅರ್ಧ ಮಂದಿ ಎಲ್ಲಾ QR ದವ್ರು ಅವ್ರಿಗೆ ಒಂದು ಬಿಸ್ನೆಸ್ ಶುರು ಮಾಡಕತ್ತಿತ್ತ ಹೊಡೆದ್ರು, QR ಪೇಮೆಂಟ್ 20 ಲಕ್ಷ ಅಂದ್ರೆ ಎಷ್ಟ್ರಿ, ರೈಟ್? ಡಿವೈಡೆಡ್ ಬೈ ನಾನು 18 lakh ಅಂದ್ರೆ 1.5 lakh. 1.5 lakh to 1.8 lakh ಪರ್ ಮಂತ್. ಅಂದ್ರ 20 ದಿನ ಅವ ಅಂಗಡಿ ನಡೆಸಿದ ಅಂತಂದ್ರ 5,000 ರೂಪಾಯಿ ಪರ್ ಡೇ. 5,000 rupees per day. 30 days ಅವ ಚಾ ಅಂಗಡಿ ಅಥವಾ ಇದನ್ನ ನಡೆಸಿದ್ರ 1.5 lakh ಕೊಡ್ತಾನ, ರೈಟ್? ಕರೆಕ್ಟ್. ಸೊ 5,000 to 7,000 ಮಟ ನೀವು ಕ್ರಾಸ್ ಆದ್ರೆ ನೀವು GST ಬಂದಂತ ತಿಳ್ಕೊಂಡ್ಬಿಡ್ಬೇಕು. So that is a limit, right? Challenge is now 5,000 is what?
Very small amount. Today, if you take vada pav, 20 rupees, 15 rupees, right? So, ಸಂಜೆಗೆ ಅಷ್ಟೇ ಒಂದು ಕೌಂಟರ್ ಎಷ್ಟು ಆಗ್ಬಿಡುತ್ತೆ 5,000 ರೂಪಾಯಿ. ಅಂದ್ರೆ ಚಲೋ ಪ್ರೈಮ್ ಲೊಕೇಶನ್ ದಾಗ ಇದ್ದವ್ರು ಹೇಳ. ಸೊ ಅಂತವ್ರ ಕಡೆ ನೀವು QR ತಗೊಂಡು ಡೇಟಾ ತೆಗೆದ್ರೆ ಪಕ್ಕ 20 ಲಕ್ಷ ಕ್ರಾಸ್ ಆಗಿದೆ. ಸೊ ಫಾರ್ that person, what the government has told, if it is services, then no composition. ಐತಿ ಕಂಪೋಸಿಷನ್ ಐತಿ, ಬಟ್ 6% ಐತಿ. ನೋ ಕಂಪೋಸಿಷನ್. ಏನ್ ಕಂಪೋಸಿಷನ್, ಎದಕ್ಕೆ ಕಂಪೋಸಿಷನ್ ಅಂತ ಬೇರೆ ಆಮೇಲೆ ಹೇಳ್ತೇನೆ. ಇಫ್ ಇಟ್ ಇಸ್ ಗೂಡ್ಸ್, 1.5 crore ಮಟ ಕಂಪೋಸಿಷನ್. ಕರೆಕ್ಟ್ ರೀ? ಯಾರೋ ಈಗಂದ್ರೆ 1.5 crore somebody composition, yes. ಏನಂತ 1.5 crore ಟರ್ನ್ ಓವರ್ ಮಟ ಕಂಪೋಸಿಷನ್ ಸ್ಕೀಮ್. ಅಂದ್ರ ಕಂಪೋಸಿಷನ್ ದಾಗ ಏನೈತ್ರಿ ಅಡ್ವಾಂಟೇಜ್, ನನ್ 1% ಅಷ್ಟ GST ಕಟ್ಬೇಕು. ಬರೀ 1%. ಅಂದ್ರ ಇವತ್ತು ಸ್ಟೇಷನರಿ ಅಂಗಡಿ, ರೈಟ್, ಕಿರಾಣಿ ಅಂಗಡಿ, ರೈಟ್, ಎನಿ ಗೂಡ್ಸ್ ಅಂಗಡಿ, ರೈಟ್, ಅವ್ರ ಕಡೆ QR ದವ್ರು ಏನಾರ ನೋಟಿಸ್ ಬಂತ ಅಂತಂದ್ರ ಅವೇನ್ ಬಡ ಬಡ ಆಗ್ ತೋರಿ ನಂದು ಅದೇನ್ ನಾವ್ ನಿಂದ್ರಸಂಗಿಲ್ಲ. 1.5 crore by 1% is what 1.5 lakhs. ತೋರಿ ಮುಗಿ ಕೆಲಸ. ಈಗ 1.5 crore ಗಳಿಸಿರ್ತಾನ, ಟರ್ನ್ ಓವರ್ ಹಾಕಿರ್ತೈತಿ, 1.5 lakh ಅಂತ ತುಂಬ್ತಾನೆ, ಅದೇನ್ ಪ್ರಾಬ್ಲಮ್ ಇಲ್ಲ, ರೈಟ್. ಬಟ್ ಅದೇ ಇದಕ್ ಬರ್ರಿ, ಎಲ್ಲ ನಿಮ್ ಪಾನಿಪುರಿ, ಶಿವಪುರಿ, ಚಾಪ ಎಲ್ಲಾರು ಇದ್ರ ಬಂದ್ರೆ ಇವ್ರಿಗೆ ಏನ ಹೇಳಿದ್ರೆ 20 ಲಕ್ಷ ಸ್ಟಾರ್ಟ್ ಆದ್ರೆ 5%, 5%. ಇವತ್ತು ಚಾ ಕುಡಿಯಾಕತ್ ಎಷ್ಟು ವರ್ಷ ಆತ್ರಿ ನಾವು ಹುಟ್ಟದಾಗಿಂದ ಕುಡಿಯಾಕ. 5 ರೂಪಾಯಿಂದ 10 ರೂಪಾಯಿ ಬಿಟ್ಟು ಇರೈತಿ. ಈಗ ಗಲ್ಪಿ ಚಾ ಗಿಲ್ಪಿ ಚಾ ಬಂದ 15 ರೂಪಾಯಿ 20 ರೂಪಾಯಿ ಆಗ್ಯಾವ. ಕೌಂಟರ್ದಾಗ ಯಾವಾಗ 50 ರೂಪಾಯಿ ನಿಂತ ಚಾ ಕುಡಿದ್ರಿ, ಎಷ್ಟರ ತುಟ್ಟಾಗ್ಲಿ ಹಾಲ, ಆ ಚಾ ಕಪ್ ಸಣ್ಣದ ಹಾಕೊಂತ ಹೋಗೈತಿ, ಬಟ್ ಚಾ ಪ್ರೈಸ್ ಅಂದ್ರೆ ಇರಲಿಲ್ಲ. ಸೊ ಬಿಸ್ನೆಸ್ ಮೆಂಟಾಲಿಟಿ ಇದಾಗ ನೀವು ಪ್ರೈಸ್ ಇಳಿಸಿದ್ರೆ ಅಂಗಡಿ ಬರಂಗಿಲ್ಲ ಬನ್ನಿ. ಅದ್ರೊಳಗೆ ಬಿಸ್ನೆಸ್ ಮೆನ್ಗೆ ನೀವು 5% ನಿಮ್ ಕಿಶೆದಾಗಿಂದ ಹಾಕಿ ಕಟ್ರಿ ಗೌರ್ಮೆಂಟ್ ಅಂತಂದ್ರೆ, ಕಟ್ರಿ ಗೌರ್ಮೆಂಟ್ಗೆ ಅಂತಂದ್ರೆ ಫಾಯ್ದೆ ಇಲ್ಲ. ಸೊ ದಿಸ್ ಇಸ್ ಅ ಕನ್ಫ್ಯೂಷನ್. ಅದ ಕಿರಾಣಿ ಅಂಗಡಿ ಚಾಪುಡಿ ಮಾಡ್ತಾನೆ, ಸೇಮ್ ಚಾಪುಡಿ, ಚಾ ಮಾಡ್ಲಾರ್ದ ಚಾಪುಡಿ ಮಾಡ್ತಾನೆ, ಅವ್ನು 1%. ಅದ ಚಾ ತಗೊಂಡ ಮುಂದೆ ಸ್ಟಾಲ್ ಇಟ್ಕೊಂಡ ಚಾ ಮಾಡ್ತಾನ, ಅವ್ನು 5%. ಬಟ್ 20 lakh ಇಲ್ಲಿ ಲಿಮಿಟ್ನು ಕಡಿಮೆ, ಟ್ಯಾಕ್ಸ್ ಜಾಸ್ತಿ. ಸರ್ವಿಸ್ ಟ್ಯಾಕ್ಸ್ ಹಾ. ಅವ್ರು ಇಡ್ಲಿ ಸ್ಟೋರ್ ಮಾಡ್ಕೊಂಡು ಈಗ ಆಟೋ ಚಾರ್ಜಸ್, ಎಕ್ಸ್ಪೆನ್ಸ್, ಗಾರ್ನಿಶ್ ಸ್ಟೋರ್ ಪರ್ಚೇಸ್ ಮಾಡಿದ ಎಕ್ಸ್ಪೆನ್ಸಸ್, ಸೊ ಇವೆಲ್ಲ ಎಕ್ಸ್ಪೆನ್ಸಸ್ ತೋರಿಸ್ಬೋದಲ್ಲ ಸರ್? ತೋರಿಸ್ಬೋದ್ರಿ, ಬಟ್ ಟರ್ನ್ ಓವರ್ ಮೇಲೆ ಇರ್ತೈತಿ ಟ್ಯಾಕ್ಸ್. ಟ್ಯಾಕ್ಸ್ ಈಸ್ ಆನ್ ಟರ್ನ್ ಓವರ್. ಸೊ ಅವೆಲ್ಲ ಪರ್ಸನಲ್ ಅವ್ರ ಫ್ರೆಂಡ್ ಗಳು ಏನಾದ್ರು ಒಂದು ಸಾಲ 20,000 ಹಾಕ್ಸ್ಕೊಂಡಿದ್ದ ನಡೀತೈತಿ ನೋಡ್ರಿ. ಇವೆಲ್ಲ ಏನ ಅವ್ರ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅದಾರ, ನೀವು ವರ್ಕ್ ಮಾಡ್ತೀರಿ ಅಲ್ಲ, ಗುಡ್. ಬಟ್ ಇವೆಲ್ಲ ಏನ್ರಿ, ಈಗ ನೋಟಿಸ್ ಬಂದ್ಮೇಲೆ ಇವೆಲ್ಲ ತಲೆಗೆ ಬರ್ತಾವ. ಸರ್ ಇಲ್ರಿ 20 ಲಕ್ಷ ನೋಟಿಸ್ ಬಂದೈತಿ, ಅದ್ರೊಳಗೆ ಒಂದ್ 2 ಲಕ್ಷ ನಮ್ ದೋಸ್ತ್ ಹಾಕಿದ್ರಿ, ಅವ್ರು ಹಾಕಿದ್ರಿ ಅಂತ ಟರ್ನ್ ಓವರ್ ಕಡಿಮೆ ತೋರಿಸಿ ನೋಟಿಸ್ ತಕ್ಕೋಬಹುದು ನಾವು, ರಿಪ್ರೆಸೆಂಟೇಷನ್. ಬಟ್ ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಇವ್ರು ಹೇಳಿದಾಗ ಈಗ ನೆಕ್ಸ್ಟ್ ಟೈಮ್ ನಾ 20 ಲಕ್ಷ ತೋರಿಸಿಲ್ಲ, ಟರ್ನ್ ಓವರ್ IT ದಾಗ ಹಿಡಿದಾನ, ಈ GST ದಾಗ ಹಿಡಿದಾನ. ಸಿ ದಿಸ್ QR ಕೋಡ್ ಪ್ರಾಬ್ಲಮ್ ಈಸ್ ನಥಿಂಗ್ ಬಟ್, ಇದು 2017 GST ಬಂದಾಗಿದ್ದ ಈ ರೂಲ್ ಅವಾಗಿನ ಇತ್ತ. ಬಟ್ ಯಾವಾಗೂ ಇಂಡಿಯಾದ ಗೌರ್ಮೆಂಟ್ ಅದನ್ನ ವಿಜುವಲೈಸ್ ಮಾಡ್ಲಿಲ್ಲ, ದಟ್ ಚಾ ವಾಲಾ ವಿಲ್ ಬಿ ಅರ್ನಿಂಗ್ ಅಬೌಟ್ 20 lakhs ಇನ್ ಇಂಡಿಯಾ ಅಂತಂದೇಳಿ ವಿಜುವಲೈಸ್ ಮಾಡಿದ್ದೀನಿ. ಈಗ ನೀವು ನೋಡಿದ್ರೆ ದುರ್ಗದ ಮೇಲೆ ಅದೆಲ್ಲ ಪ್ರಾಮಿನೆಂಟ್ ಪ್ಲೇಸ್ ಆಗ ಏನದ ಚಾಟ್ ಅಂಗಡಿ ನೋಡಿದ್ರೆ ನಿಮ್ಗೂ ಅನಿಸತ್ಲ, ದಟ್ ಬೈ ವಿಲ್ ಬಿ ಫಾರ್ ದಟ್ ಪರ್ಸನ್ ವಿಲ್ ಬಿ ಫಾರ್ ಶೋರ್ ಕರೋಡ್ಪತಿ ಅಂತ ಹೇಳಿ ಅನಿಸಂದಿಲ್ಲ? ಸೊ ಅದನ್ನ ನೋಡಿದ್ರೆ, ಸೊ ಫಾರ್ ಶೋರ್ ದಟ್ ಈಸ್ ಅಪ್ಲಿಕೇಬಲ್. ದಟ್ಸ್ ವೈ GST ಲಾ ಯಾವಾಗ ಬರದಲ್ಲ, ಇದ್ರೊಳಗ ಅಂತ ಮಂದಿನೂ ಬರ್ಬೋದು ಅನ್ನೋದು ಯೋಚನೆ ಮಾಡಿದ್ದಿಲ್ಲ, ಬರ್ಬೇಡಿ. ಚಾ ಅಂಗಡಿ ಅಥವಾ ಇದನ್ನ ಅಂಗಡಿನೂ ಈಗ ಕ್ಲಾರಿಟಿ ಇಲ್ಲ, ಸರ್ವಿಸ್ ಆಗಿ ಬಂದ್ರವ್ರೆಲ್ಲರೂ 5% ತುಂಬಿದ್ರು. ಕಂಪೋಸಿಷನ್ ಅಂದ್ರೆ ಐದ್ಲ ಆಪ್ಷನ್. ಕಂಪೋಸಿಷನ್ ಸರ್ವಿಸಸ್ ದಾಗಿಲ್ಲ, ಸರ್ವಿಸ್ ದಾಗ ಕಂಪೋಸಿಷನ್ ತಂದಾರ ಅಪ್ ಟು 50 lakhs 6%. ಅದಕ್ಕಿಂತ ಚಲೋ ನಾ 5% ತುಂಬ್ತೇನೆ, 6% ತುಂಬೋಬಲ್ಲಿ, ರೈಟ್? ಸೊ ದಿಸ್ ಇಸ್ ದ QR ಕೋಡ್ ಇಶ್ಯೂ, ರೈಟ್? ಸೊ ನೆಕ್ಸ್ಟ್ ಟೈಮ್, ಹೌ ಮೆನಿ ಆಫ್ ಯು ಆಕ್ಚುಲಿ ರೆಡ್? ಆನೆಸ್ಟ್, ಯಾರು ಮಾರ್ಕ್ಸ್ ಕೊಡೋದಿಲ್ಲ, ಯಾರು ಮನೆಗೆ ಹೋಗಿ ಈ ನ್ಯೂಸ್ ಅನ್ನು ಓದಿರಿ ತಮ್ಮ ಮೊಬೈಲ್ ತೆಗೆದು. ಆನೆಸ್ಟ್ ಆನ್ಸರ್ 1 2 3 4 5 1 2 3 4 5 6 7 8 9 10 11. Out of 30 people, 11 people read. Again repeating,
you are continuing the same 17 years of your education. Don't repeat. ನಿಮಗ ಸ್ಕೂಲ್ದಾಗ ಇದ್ದಂಗ ಬುಕ್ದಾಗ ರೆಡ್ ಪೆನ್ಲೆ ಹೋಮ್ವರ್ಕ್ ಅಂತೇಳಿ ಬರೆದು ಕೊಟ್ಟು QR ಕೋಡ್ ಓದಿರಿ ಅಂತೇಳಿ ಬರೆದು ಕೊಟ್ಟು ಕೆಳಗೆ ಪೇರೆಂಟ್ ಸಿಗ್ನೇಚರ್ ಮಾಡಿ ಸೈನ್ ಮಾಡ್ಕೊಂಡು ಬರ್ರಿ ಅಂತ ಹೇಳಾಕ ಈ ಕ್ಲಾಸ್ ಅಲ್ಲ. ನಾವ್ ಹೇಳ್ತೀವಿ, ನೀವು ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ಪೆನಾಲ್ಟಿ ಇಲ್ಲ, ಬಟ್ ಯು ವಿಲ್ ಲೂಸ್. ಎಸ್, at least for the 11 people who have read, clap for them. ಬಟ್ ಆ 11 ಮಂದಾಗ ಒಬ್ಬರ ಕೈ ಅಂತ ಹೇಳಿದ್ರು, ಒಬ್ರು ಒಂದಿಬ್ರು ಮಂದಿ. ಸೊ ದಿಸ್ ರೇಷಿಯೋ ಶುಡ್ ಚೇಂಜ್. ಇಫ್ ಯು ರೆಡ್, ದೆನ್ ನೀವು ಓದಿರ ಕಾನ್ಫಿಡೆನ್ಸ್ ಆಟೋಮೆಟಿಕ್ಲಿ ಬರ್ಬೇಕು ನಿಮ್ಗೆ. ಪ್ಲೀಸ್ ಚೇಂಜ್ ದಿಸ್. ದಿಸ್ ಇಸ್ ಸೆಕೆಂಡ್ ಕ್ಲಾಸ್. ಟುಡೇಸ್ ಅಸೈನ್ಮೆಂಟ್ ವೆನ್ ಐ ಗಿವ್, ಪ್ಲೀಸ್ ಟುಮಾರೋ ಪಾರ್ಟಿಸಿಪೇಷನ್. ನೋಡ್ರಿ ಕ್ಲಾಸ್, ಈ ಗೆಸ್ಟ್ ಫ್ಯಾಕಲ್ಟಿಗಳು ಬರ್ತಾರಲ್ಲ, ನೋಡ್ರಿ ನಾವ್ ಯಾವ ಗೆಸ್ಟ್ ಫ್ಯಾಕಲ್ಟಿಗಳು ತರತಿಲ್ಲ, ಅವ್ರದ್ದು ನೆಟ್ವರ್ಕ್ ಬಹಳ ದೊಡ್ಡ ಅದಾವ. ನಾವಂತೂ ನಮ್ದು 45 days ನಮ್ದು ಕ್ಲಾಸ್ ಇದೆ. ಬಟ್ ಹೂ ಆರ್ ಕಮಿಂಗ್, ರೈಟ್, ದೇ ನೋ ಮೋರ್ ಪೀಪಲ್, ರೈಟ್. ನಮ್ ನೆಟ್ವರ್ಕ್ ಜೊತೆ ಅವ್ರ ನೆಟ್ವರ್ಕ್ ಆಡ್ ಆಕೈತಿ. ಯಾರೋ ಕ್ಲಾಸ್ದಾಗ ಬಹಳ ಚಲೋ ಅವ್ರಿಗೆ ಆನ್ಸರ್ ಮಾಡ್ದ, ಏನ್ ಮಾಡ್ದ ಅಂದ್ರೆ ಅವ್ರ ನಮ್ ಫೋನ್ ಹಚ್ಕೇಳುದು, ಸರ್ ಆ ಕ್ಲಾಸ್ ಇಬ್ರು ಹುಡುಗರು ಅದ ನೋಡ್ರಿ, ಅವ್ರ ರೆಸ್ಯೂಮೆ ಕಳಿಸ್ರಿ, ನೋಡೋನ್ರಿ, ಬಹಳ ಚಲೋ ಆನ್ಸರ್ ಮಾಡಾಕತ್ತಿದ್ರೆ ಯಾರಿಗ ರೆಫರ್ ಮಾಡ್ಬೋದು. ದಿಸ್ ಪಾಸಿಬಿಲಿಟಿ ಇಸ್ ಆಲ್ಸೋ ದೇರ್. So please be as proactive as possible. Nobody is charging you fees extra. Na ಏನ್ರ ಹೇಳಕ್ extra charge ಮಾಡ್ತೀವಿ ಇಲ್ಲ. We'll ask you a question, please answer. Right? Yes. So we were up to the QR code thing. We took a break. Now back to the problem. The business thinking. We have exactly half an hour now. Right? Now in this half an hour, we will start understanding how a businessman thinks. ಈ half an hour ದಾಗ you should make sure that you start thinking like a businessman. First and foremost, I will put a computer shop. What should I need? First need requirement in okay. Priority ಒಳಗ ಅದು ಇಂಪಾರ್ಟೆಂಟ್, ಫಾರ್ಮ್ ನೇಮ್. ಬಟ್ ಜಾಗ ಇದ್ರ ಬೋರ್ಡ್ ಇಸ್ತ್ರಿ, ಸೊ ಜಾಗ ಬೇಕು. ಸೊ ಪ್ಲೇಸ್ ಫಸ್ಟ್, ರೈಟ್? Just place, shop, important. Think as a businessman. Where will you put your computer shop? Suitable place for location. Huh? Suitable place for doing business. Suitable place. But ಹೆಂಗ್ ಹೋಗುತ್ತೆ suitable place? ಯಾವ ಜಾಗ ನಿಮ್ ಪ್ರಕಾರ ಬೆಸ್ಟ್ ಜಾಗ? Where there is the colleges and institutes. Okay, colleges and institutes. Fine. Next, IT sector, electronic market. electronic market. Very good. Next, Near corporates. Huh? Near corporate office. corporate offices. Okay. Next. So, multiple places you think where your customers are. Now, customer ಎಲ್ಲದರ ಅಲ್ಲೋ ಹಾಕ್ತೇವ್ರಿ, right? Nobody told I'll put it in a bus stand. Why? ಅದು ಚಲೋ ಜಾಗ ಅಲ್ಲ, ಬಟ್ ಬಿಸ್ನೆಸ್ ಅದಕ್ಕೆ ಸೂಟ್ ಆಗಂಗಿಲ್ಲ. ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ತೋ ಮಂದಿ ಒಂದ್ ಲ್ಯಾಪ್ಟಾಪ್ ತಗೊಂಡು ಬಸ್ ಆಗಿ, ಸೊ ದಟ್ ಇಸ್ ಅನ್ಕಾಮನ್. ಸ್ಟೇಷನ್ ಹಾಕಂಗಿಲ್ಲ, ರೈಟ್? ಸೊ ಯು ಆಲ್ರೆಡಿ ಸ್ಟಾರ್ಟೆಡ್ ಥಿಂಕಿಂಗ್ ಲೈಕ್ ಅ ಬಿಸ್ನೆಸ್ ಮ್ಯಾನ್. ವೆರಿ ವೆರಿ ಇಂಪಾರ್ಟೆಂಟ್. ಟುಡೇ ದ ಬಿಗ್ಗೆಸ್ಟ್ ಅಸೆಟ್ ಆಫ್ ಅ ಬಿಸ್ನೆಸ್ ಮನ್ ಈಸ್ ಕಾಮನ್ ಸೆನ್ಸ್, ವಿಚ್ ಇಸ್ ಅನ್ಕಾಮನ್. ಕಾಮನ್ ಸೆನ್ಸ್ ಕಾಮನ್ಲಿ ಯಾರು ಯೋಚನೆ ಮಾಡಂಗಿಲ್ಲ. But good that our class has good understanding. So location wise, you'll start thinking colleges. Fine, good. But colleges ಏನಕ್ಕೆದ್ರಿ ರಿಪೇರಿ ಬರ್ಬೋದು. ಖರೀದಿಗ ಮೌಸು, ಏನಂದ್ರೆ ಪೆನ್ ಡ್ರೈವ್, ಕೀಬೋರ್ಡ್ 3 ಇದನ್ನ ಹೋದ್ರಿ ಬರ್ಬೋದು. ಲ್ಯಾಪ್ಟಾಪ್ಸ್ ಖರೀದಿಗ ಮೇ ಆರ್ ಮೇ ನಾಟ್ ಬಿ fully possible. Corporates, okay. Corporates would always give orders and all. So your location for retail can be college, but you can start serving corporates from that location also. ಎಲ್ಲ ಇದ್ರೆ ಅಂಗಡಿ ವಿವಿ ಮುಂದೈತಿ, ಬಟ್ ಆರ್ಡರ್ ಎಲ್ಲ ಕೊಡ್ತೀರಿ, ಎಲ್ಲಾರು ಕೊಡ್ತೀರಿ, ಧಾರವಾಡಕ್ಕೂ ಸಪ್ಲೈ ಮಾಡ್ತೀರಿ, ಕರೆಕ್ಟ್? ಶಾಪ್ ಪ್ರಾಮಿನೆಂಟ್ ಪ್ಲೇಸ್ ದಾಗ ಇಡ್ರಿ, ಎಲ್ಲಾರು ಕಾಣೋಂಗ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ ಶಾಪ್ ಎಲ್ಲಾರು ವಿಸಿಬಲ್ ಇರ್ಬೇಕು. 3ನೇ ಅಂತಸ್ತ್ 4ನೇ ಅಂತಸ್ತಾಗ ಇಟ್ರೆ ಏನಾಕೈತ್ರಿ, ರೈಟ್? ಯಾರ ಗೋಲ್ಡ್ ಶೋರೂಮ್ 1ನೇ ಅಂತಸ್ತಾಗಿದೆ ನೋಡಿರಿ, ಫಸ್ಟ್ ಫ್ಲೋರ್ ದಾಗ ಒಂದು ಗೋಲ್ಡ್ ಶೋರೂಮ್ ಇದೆ. ಗ್ರೌಂಡ್ ಪ್ಲಸ್ 1 ಇರ್ತೈತಿ. ಫಸ್ಟ್ ಫ್ಲೋರ್ ದಾಗ ಒಂದು ಗೋಲ್ಡ್ ಶೋರೂಮ್ ನೋಡಕ್ ಹುಡುಕ್ರಿ, ಪೂರಾ ಹೋಗ್ರಿ. Malabar parkings के लिए they have done that. Good answer. I have not seen that. Malabar is I guess first floor, but
ಗ್ರೌಂಡ್ ದಾಗ ಏನೂ ಇಲ್ಲ, ಅದಕ್ಕೆ ಅವ್ರು ಮ್ಯಾಲ್ ಮಾಡ್ಯಾರ. ಎನಿ ಅದರ್ ಶಾಪ್ ನೀವು ಗೋಲ್ಡ್ ಬಿಸ್ನೆಸ್ ಅಲ್ಲ, ನಿಮ್ದು ಫಸ್ಟ್ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್. ವೈ? ಬಿಕಾಸ್ ವಿಸಿಬಿಲಿಟಿ, ಈಸಿ ಆಕ್ಸೆಸ್. ಫಾರ್ಮಸಿ ಫಸ್ಟ್ ಫ್ಲೋರ್ ದಾಗ ಇದ್ದಿದ್ದು ಯಾರು ನೋಡಿರಿ? ಫಾರ್ಮಸಿ ಎಲ್ಲ, ಅಪೋಲೋ ಫಾರ್ಮಸಿ, ಮೆಡ್ ಪ್ಲಸ್, ಎವ್ರಿಥಿಂಗ್ ಎಲ್ಲ ಗ್ರೌಂಡ್ ಫ್ಲೋರ್, ರೈಟ್? ATM ಫಸ್ಟ್ ಫ್ಲೋರ್ ದಾಗ ಇದ್ದು ನೋಡಿರಿ. ATM ಬ್ಯಾಂಕ್ ಇರ್ತದೆ, ATM ಗ್ರೌಂಡ್ ಫ್ಲೋರ್ ದಾಗ ಇಟ್ಟ. ಸಿ ದೇರ್ ಇಸ್ ಅ ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಫ್ಯೂ ಪ್ರಾಡಕ್ಟ್ಸ್. ನೀವು ಅದ ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಮಾಡಿ, ನಾ ಸೆಕೆಂಡ್ ಫ್ಲೋರ್ ದಾಗ ಇಡ್ತೇನೆ ಗೋಲ್ಡ್ ಶಾಪ್, ನೋಡ್ತೇನೆ ಯಾರು ತಡಿದಾರ ಅಂದ್ರೆ ಯಾರು ಬರಂಗಿಲ್ಲ. ಸೊ ಯುವರ್ ಲೊಕೇಶನ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್. ಸೊ ಆಸ್ ಯು ನೌ ಡಿಸ್ಕಸ್, ಗುಡ್, ಯು ಹ್ಯಾವ್ ಅ ಲೊಕೇಶನ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್, ಇಲ್ರಿ ಅವ್ರ ಹೆಸರು ಹೇಳಿದ್ರೆ ಹೆಸರು ಬೇಕಲ್ಲ. ನೇಮ್ ಶುಡ್ ಬಿ ಯುನಿಕ್. ಯುನಿಕ್ ನೇಮ್ ಇಸ್ ಇಂಪಾಸಿಬಲ್ ಇನ್ ಇಂಡಿಯಾ. ಎಷ್ಟು ದೊಡ್ಡ ನೇಮ್ ಉಳ್ಕೋ. ಇಲ್ಲಿ ಕ್ಲಾಸ್ ರೂಮ್ ದಾಗ ಬಸವರಾಜ್ ಅಂತ